ವಿಟಮಿನ್ ಡಿ ಅಂದರೆ ಏನು ಅಂತ ಹೇಳೋದಾದರೆ, ವಿಟಮಿನ್ ಡಿ ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಇದ್ರ ಜೊತೆಗೆ ಮೂಳೆಗಳ ಆರೋಗ್ಯವನ್ನು ಕಾಪಾಡುತ್ತದೆ, ಹಲ್ಲುಗಳ ಆರೋಗ್ಯ, ಸ್ನಾಯುಗಳು ಹಾಗೆ ರೋಗನಿರೋಧಕ ಶಕ್ತಿಯನ್ನು ಆರೋಗ್ಯವಾಗಿಡಲು ಇದು ಸಹಾಯ ಮಾಡುತ್ತದೆ. ಹಾಗಾಗಿ ವಿಟಮಿನ್ ಡಿ ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕೇ ಬೇಕು. ವಿಟಮಿನ್ ಡಿ ನಮಗೆ ಎರಡು ರೀತಿಯಲ್ಲಿ ಉತ್ಪತ್ತಿಯಾಗುತ್ತೆ. ಒಂದು, ನಾವು ತಿನ್ನೋ ಆಹಾರದ ಮೂಲಕ ನಮಗೆ ಸ್ವಲ್ಪ ಮಟ್ಟಿಗೆ ವಿಟಮಿನ್ ಡಿ ನಮ್ಮ ದೇಹಕ್ಕೆ ಸಿಗುತ್ತೆ. ಇನ್ನೊಂದು ಬಂದುಬಿಟ್ಟು ಬಿಸಿಲಿನಲ್ಲಿ ಹೋದಾಗ ಆಗ ನಮಗೆ ವಿಟಮಿನ್ ಡಿ ಸ್ವಲ್ಪ ಮಟ್ಟಿಗೆ ಉತ್ಪತ್ತಿ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ವಿಟಮಿನ್ ಡಿ ನಮ್ಮ ದೇಹಕ್ಕೆ ಎಷ್ಟು ಬೇಕು, ಎಷ್ಟಕ್ಕಿಂತ ಕಡಿಮೆ ಇದ್ದರೆ ನಾವು ಅದನ್ನು ವಿಟಮಿನ್ ಡಿ ಡಿಫಿಷಿಯನ್ಸಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ವಿಟಮಿನ್ ಡಿ ಏನಾದರೂ ಕಡಿಮೆ ಆದರೆ ನಮಗೆ ಯಾವೆಲ್ಲ ಪ್ರಾಬ್ಲಮ್ಸನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ಹಾಗೆ ವಿಟಮಿನ್ ಡಿ ಯಾರಿಗೆ ತುಂಬ ಅವಶ್ಯಕವಾಗಿ ಬೇಕೇ ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಟಮಿನ್ ಡಿ ಡಿಫಿಷಿಯನ್ಸಿ ಇದೆ ಅಂತ ಹೇಳ್ಬಿಟ್ಟು ಹೇಗೆ ಗೊತ್ತಾಗುತ್ತೆ ಅಂದರೆ, ನಮ್ಮ ಬಾಡಿ ಕೆಲವೊಂದು ಸಿಂಪ್ಟಮ್ಸನ್ನು ತೋರಿಸುತ್ತೆ. ಆ ಸಿಂಪ್ಟಮ್ಸನ್ನು ತೋರಿಸಿದಾಗ ನಾವು ಹೋದಾಗ ಡಾಕ್ಟರ್ ಹತ್ರ ಹೋದಾಗ ಅವರು ಒಂದು ಬ್ಲಡ್ ಟೆಸ್ಟ್ ಮಾಡ್ತಾರೆ. ಆ ಬ್ಲಡ್ ಟೆಸ್ಟ್ ಮಾಡಿದಾಗ ಬಿಲೋ 20 ನ್ಯಾನೋಗ್ರಾಮ್/ml ಅದಕ್ಕಿಂತ ಕಡಿಮೆ ಇದ್ದರೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದೆ ಅಂತ ಹೇಳ್ಬಿಟ್ಟು ಅರ್ಥ. ಆಗ ನಾವು ಕೆಲವೊಂದು ವಿಟಮಿನ್ ಡಿ ಸಪ್ಲಿಮೆಂಟ್ರಿ ಫುಡ್ಡನ್ನ ಅಥವಾ ವಿಟಮಿನ್ ಡಿ ಸಪ್ಲಿಮೆಂಟ್ರಿ ಟ್ಯಾಬ್ಲೆಟ್ಸು ಆ ಥರನ್ನೆಲ್ಲ ತೊಗೊಬೇಕಾಗುತ್ತೆ. ಆಗ ಡಾಕ್ಟ್ರು ಅದನ್ನು ರೆಫರ್ ಮಾಡ್ತಾರೆ. ಸೊ ಎಷ್ಟಿರಬೇಕು ಹಂಗಾರೆ ನಮಗೆ ವಿಟಮಿನ್ ಡಿ ಅಂತ ಹೇಳೋದಾದರೆ 40ರಿಂದ 50 ನ್ಯಾನೋಗ್ರಾಮ್/ml ಇರಬೇಕು. ಆವಾಗ ನಮಗೆ ವಿಟಮಿನ್ ಡಿ ನಮ್ಮ ದೇಹದಲ್ಲಿ ಸರಿಯಾಗಿ ಇದೆ ಅಂತ ಹೇಳ್ಬಿಟ್ಟು ಅರ್ಥ. ಹಾಗಾದರೆ ನಮ್ಮ ದೇಹ ನಮಗೆ ಯಾವೆಲ್ಲ ಸೂಚನೆಗಳನ್ನ ತೋರಿಸುತ್ತೆ, ನಮಗೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದೆ ಅಂತ ಹೇಳ್ಬಿಟ್ಟು ಹೇಗೆ ಗೊತ್ತಾಗುತ್ತೆ ಅಂತ ಹೇಳೋದಾದರೆ, ಫಸ್ಟ್ನೇ ಪಾಯಿಂಟ್ ಬಂದುಬಿಟ್ಟು ಮೂಳೆಗಳ ವೀಕ್ನೆಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮೂಳೆಗಳು ತುಂಬಾ ವೀಕ್ ಆಗ್ತಾ ಹೋಗುತ್ತೆ. ಲೈಕ್ ಹೇಳಬೇಕು ಅಂದರೆ ಇವಾಗ ಕಾಲು ನೋವು, ಕೈ ನೋವು ಮತ್ತು ಮೈಕೈ ನೋವು ತುಂಬ, ಆಮೇಲೆ ಕೀಲು ನೋವು ಮತ್ತು ಮಾಂಸಖಂಡಗಳು ತುಂಬ ನೋವು ಬರೋದು, ಮೂಳೆಗಳೆಲ್ಲ ತುಂಬ ಎಳ್ತಾ ಬರ್ತಾ ಇರೋದು, ಮತ್ತು ನೈಲ್ಸ್ ಎಲ್ಲ ವೀಕ್ ಆಗ್ತಾ ಹೋಗುತ್ತೆ, ಹಲ್ಲುಗಳು ವೀಕ್ ಆಗ್ತಾ ಹೋಗುತ್ತೆ, ತುಂಬಾ ಏರ್ ಫಾಲ್ಸ್ ಆಗ್ತಾ ಇರುತ್ತೆ. ಈ ಥರ ಎಲ್ಲ ಆಗುತ್ತೆ. ಮತ್ತು ಇದ್ರ ಜೊತೆಗೆ ನಮಗೆ ಟೈಮಿಗೆ ಸರಿಗೆ ಹೊಟ್ಟೆ ಹಸಿವು ಆಗೋದಿಲ್ಲ. ನಮಗೇನೋ ಹೊಟ್ಟೆ ಹಸಿವು ಆಗದೇನೋ ಸುಮ್ಮನೆ ಏನೋ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಊಟ ಮಾಡೋದು ಆ ಥರ ಮಾಡ್ತೀವಿ. ನಮಗೆ ಯಾವುದೇ ಥರ ಹೊಟ್ಟೆ ಹಸಿವು ಆಗೋದಿಲ್ಲ. ಈ ಥರ ವಿಟಮಿನ್ ಡಿ ಕಮ್ಮಿ ಇತ್ತು ಅಂದರೆ ನಮ್ಮ ಬಾಡಿಯಲ್ಲಿ. ಮತ್ತು ತುಂಬ ತಲೆ ಸುತ್ತು ಬರ್ತಾ ಇರುತ್ತೆ, ಆಗಾಗ ತುಂಬ ತಲೆ ಚಕ್ರ ಬರೋದು, ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಕೂಡ ತುಂಬಾ ತಲೆ ಸುತ್ತು ಬರ್ತಾ ಇರುತ್ತೆ, ತುಂಬಾ ಹೇರ್ ಫಾಲ್ಸ್ ಆಗ್ತಾ ಇರುತ್ತೆ, ಸ್ಕಿನ್ ತುಂಬಾ ಡ್ಯಾಮೇಜ್ ಆಗ್ತಾ ಇರುತ್ತೆ, ಸ್ಕಿನ್ ಎಲ್ಲ ತುಂಬ ಹಾಳಾಗ್ತಾ ಇರುತ್ತೆ, ಸ್ಕಿನ್ ರಿಲೇಟೆಡ್ ಕೆಲವೊಂದು ಇಶ್ಯೂಸ್ ಸಹ ಬರ್ತಾ ಇರುತ್ತೆ. ಮತ್ತು ನಿದ್ದೆ ಸರಿಯಾಗಿ ಆಗೋದಿಲ್ಲ, ಟೈಮಿಗೆ ಸರಿಯಾಗಿ ನಿದ್ದೆ ಬರೋಲ್ಲ, ತುಂಬಾ ನಿದ್ದೆ ಕೆಡ್ತೀವಿ. ಈ ಥರ ಎಲ್ಲ ನಮಗೆ ಆಗ್ತಾಯಿತ್ತು ಅಂದರೆ ಆಗ ನಮ್ಮ ಬಾಡಿಯಲ್ಲಿ ವಿಟಮಿನ್ ಡಿ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಅರ್ಥ. ಹಾಗಾದರೆ ಏನು ಮಾಡಬೇಕು? ವಿಟಮಿನ್ ಡಿ ಸಪ್ಲಿಮೆಂಟ್ರಿ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಬೇಕಾ ಅಂತ ಕೇಳೋದಾದರೆ, ಇಲ್ಲ, ಖಂಡಿತವಾಗಿಯೂ ಇಲ್ಲ. ನಾನು ಆವಾಗಲೇ ಹೇಳಿದಂಗೆ ಬಿಲೋ 20 ನ್ಯಾನೋಗ್ರಾಮ್/ml ಅದಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ಡಾಕ್ಟ್ರು ಏನಾದ್ರು ನಿಮಗೆ ರೆಫರ್ ಮಾಡಿದರೆ ಆಗ ಮಾತ್ರ ವಿಟಮಿನ್ ಡಿ ಸಪ್ಲಿಮೆಂಟ್ರಿ ಟ್ಯಾಬ್ಲೆಟನ್ನು ತೊಗೊಬೇಕು. ಇವಾಗ ಸ್ವಲ್ಪ ಮಟ್ಟಿಗೆ ನಿಮಗೇನಾದ್ರು ವಿಟಮಿನ್ ಡಿ ಕೊರತೆ ಇತ್ತು ಅಂದರೆ ಆಗ ನಾವು ನ್ಯಾಚುರಲಾಗಿ ವಿಟಮಿನ್ ಡಿನ ನಾವು ಸರಿ ಮಾಡ್ಕೊಬೋದು. ಹೇಗೆ ಅಂದರೆ, ಇವಾಗ ನಾನು ಆವಾಗಲೇ ಹೇಳಿದಂಗೆ ಎರಡು ರೀತಿಯಲ್ಲಿ ನಾವು ಸರಿ ಮಾಡ್ಕೊಬೋದು. ಒಂದು, ಬಿಸಿಲಿಗೆ ಹೋಗೋದ್ರ ಮೂಲಕ ನಾವು ಸೂರ್ಯನ ಬೆಳಕಿಗೆ ಹೋಗೋದ್ರಿಂದ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ತುಂಬಾ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಸೊ ಇದ್ರ ಮೂಲಕನೂ ನಾವು ವಿಟಮಿನ್ ಡಿನ ನಾವು ನಮ್ಮ ದೇಹಕ್ಕೆ ತೊಗೊಬೋದು. ಹಾಗಾದರೆ ಯಾವಾಗ ಹೋಗಬೇಕು ಸೂರ್ಯನ ಬೆಳಕಿಗೆ ಅಂತ ಹೇಳೋದಾದರೆ, ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆ ತನಕ ಹೋಗ್ಬೋದು. ಒಂದು 10ರಿಂದ 20 ನಿಮಿಷ ನಾವು ಸೂರ್ಯನ ಬೆಳಕಲ್ಲಿ ಇರೋದರಿಂದ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ತುಂಬಾ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಇನ್ನೊಂದು ಸಂಶೋಧನೆಯ ಮೂಲಕ ಬೆಳಗ್ಗೆ 10 ಗಂಟೆಯಿಂದ 3 ಗಂಟೆ ತನಕ ನಾವು ಹೋಗ್ಬೋದು ಅಂತ ಹೇಳಿದ್ದಾರೆ. ಬಟ್ ತುಂಬಾ ಮಧ್ಯಾಹ್ನ ಉರಿ ಬಿಸಿಲು ಇರುತ್ತಲ್ವ, ಸೊ ಆ ಟೈಮಲ್ಲಿ ಹೋಗೋದಕ್ಕಿಂತ ನಾವೇನು ಬೆಳಗ್ಗೆ ಹೋದರೆ ಬೆಟರು. ಬೆಳಗ್ಗೆ ಒಂದು ಸ್ವಲ್ಪ ಅಷ್ಟು ಬಿಸಿಲು ಇರೋಲ್ಲ, ಆಗ ನಾವೇನೋ ಒಂದು ಸ್ವಲ್ಪ 10ರಿಂದ 20 ನಿಮಿಷ ಸುಮ್ಮನೆ ಕೂತ್ಕೊಂಡ್ರೆ ಅಥವಾ ಏನೋ ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಆದ್ರೂ ಓಕೆ. ಈ ಥರ ನಾವು ಹೋಗೋದ್ರಿಂದ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ತುಂಬಾ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಸೂರ್ಯನ ಬೆಳಕು ಕೂಡ ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟು ಎರಡನೇ ಪಾಯಿಂಟ್ ಬಂದುಬಿಟ್ಟು, ನಾವು ತಿನ್ನೋ ಆಹಾರದಲ್ಲಿ ವಿಟಮಿನ್ ಡಿ ರಿಚ್ ಇರುವಂಥ ಆಹಾರಗಳನ್ನು ನಾವು ತಿನ್ನಬೇಕಾಗುತ್ತೆ. ಹಾಗಾದರೆ ಯಾವುವು ಅಂದರೆ, ನಾನ್ ವೆಜಿಟೇರಿಯನ್ ಆದರೆ ಅವರು ಫಿಶ್ ತಿನ್ಬೋದು. ಫಿಶ್ ತಿನ್ನೋದ್ರ ಮೂಲಕ ವಿಟಮಿನ್ ಡಿ ತುಂಬಾ ಚೆನ್ನಾಗಿ ನಮ್ಮ ದೇಹಕ್ಕೆ ಸಿಗುತ್ತೆ. ನೆಕ್ಸ್ಟು ಮೊಟ್ಟೆ ತಿನ್ಬೋದು. ಮೊಟ್ಟೆಯಲ್ಲಿ ಹಳದಿ ಭಾಗ ಇರುತ್ತಲ್ಲ ಅದರಲ್ಲಿ ವಿಟಮಿನ್ ಡಿ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಹಾಲಿನ ಉತ್ಪನ್ನಗಳು ಇದ್ರ ತಿನ್ನೋದ್ರ ಮೂಲಕನೂ ಕೂಡ ನಮ್ಮ ದೇಹಕ್ಕೆ ವಿಟಮಿನ್ ಸಿಗುತ್ತೆ. ಮತ್ತು ಮಶ್ರೂಮ್ ತಿನ್ಬೋದು. ಮಶ್ರೂಮಲ್ಲೂ ಕೂಡ ವಿಟಮಿನ್ ಡಿ ಕಂಟೆಂಟ್ ಚೆನ್ನಾಗಿರುತ್ತೆ. ಮತ್ತು ಚೀಸ್ ತಿನ್ನೋದ್ರ ಮೂಲಕನೂ ಕೂಡ ನಮಗೆ ವಿಟಮಿನ್ ಡಿ ನಮ್ಮ ಆರೋಗ್ಯಕ್ಕೆ ಸಿಗುತ್ತೆ. ಸೊ ವೆಜಿಟೇರಿಯನ್ ಆದರೆ ನೀವು ಮಶ್ರೂಮು, ಚೀಸು, ಹಾಲಿನ ಉತ್ಪನ್ನಗಳು ಈ ಥರ ತಿನ್ಬೋದು. ನಾನ್ ವೆಜಿಟೇರಿಯನರಿಗೆ ವಿಟಮಿನ್ ಡಿ ಚೆನ್ನಾಗಿ ಸಿಗುತ್ತೆ. ಅವರು ಫಿಶ್ ತಿನ್ನೋದ್ರ ಮೂಲಕ, ಫಿಶಲ್ಲಿ ಜಾಸ್ತಿನೇ ಇರುತ್ತೆ. ಫಿಶ್ಶು ಮತ್ತು ನಾನ್ ವೆಜ್ ಎಲ್ಲ ಏನು ತಿಂತಿರಲ್ಲ ಅದರಲ್ಲಿ ನಿಮಗೆ ವಿಟಮಿನ್ ಡಿ ಸಿಗ್ತಾ ಹೋಗುತ್ತೆ. ಸೊ ಈ ಎರಡರ ಮೂಲಕ ನಾವು ಇದೆರಡನ್ನೂ ನಾವು ಫಾಲೋ ಮಾಡೋದ್ರ ಮೂಲಕ ನಮ್ಮ ದೇಹಕ್ಕೆ
ವಿಟಮಿನ್ ಡಿನ ನಾವು ತಗೊಬೋದು. ಏನಾದ್ರು ಕಮ್ಮಿ ಪ್ರಮಾಣದಲ್ಲಿ ನಿಮಗೆ ವಿಟಮಿನ್ ಡಿ ಏನಾದ್ರು ಕೊರತೆ ಇತ್ತು ಅಂದರೆ ಸೊ ನಾವು ಆಹಾರದಲ್ಲೇ ಅದನ್ನು ಸರಿ ಮಾಡ್ಕೊಬೋದು. ಆಹಾರದಲ್ಲಿ ಮತ್ತು ಸೂರ್ಯನ ಬೆಳಕಿನಲ್ಲಿ ಸರಿ ಮಾಡ್ಕೊಬೋದು. ತುಂಬಾ ಜಾಸ್ತಿ ನಿಮಗೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಇತ್ತು ಅಂದರೆ ಆಗ ಡಾಕ್ಟರ್ ರೆಫರೆನ್ಸ್ ಮೇಲೆ ನೀವು ಕೆಲವೊಂದು ಟ್ಯಾಬ್ಲೆಟ್ಸನ್ನು ತೊಗೊಬೇಕಾಗುತ್ತೆ. ಇನ್ನು ವಿಟಮಿನ್ ಡಿ ಯಾರಿಗೆ ತುಂಬ ಅತ್ಯಗತ್ಯವಾಗಿ ಬೇಕೇ ಬೇಕು, ಯಾರಿಗೆ ಕಮ್ಮಿ ಆಗಬಾರ್ದು ಅಂತ ಹೇಳೋದಾದರೆ ಪ್ರೆಗ್ನೆಂಟ್ ಇರುವಂತಹ ಹೆಣ್ಮಕ್ಳಿಗೆ ವಿಟಮಿನ್ ಡಿ ಕಮ್ಮಿ ಆಗಬಾರ್ದು. ಯಾಕೆ ಅಂದರೆ ಅವರಿಗೆ ಏನಾದರೂ ಕ್ಯಾಲ್ಶಿಯಂ ಅವಶ್ಯಕತೆ ತುಂಬಾ ಇರುತ್ತೆ. ಅವರಿಗೆ ಕ್ಯಾಲ್ಶಿಯಂ ಕಮ್ಮಿ ಆದರೆ ಕೆಲವೊಂದು ತುಂಬಾ ಆಯಾಸ ಆಗೋದು, ಸುಸ್ತಾಗೋದು ಈ ಥರ ಎಲ್ಲ ಆಗ್ತಾ ಹೋಗುತ್ತೆ. ಹಾಗಾಗಿ ವಿಟಮಿನ್ ಡಿ ತುಂಬಾ ಅವಶ್ಯಕವಾಗಿ ಪ್ರೆಗ್ನೆಂಟ್ ಇರೋ ವುಮೆನ್ಸ್ಗೆ ಬೇಕೇ ಬೇಕು. ನೆಕ್ಸ್ಟ್ ಎರಡನೇದು ಬಂದುಬಿಟ್ಟು ವಯಸ್ಸಾದವರಿಗೆ ಬೇಕೇ ಬೇಕು. ಏಕೆಂದರೆ ಅವರಿಗೆ ಮೂಳೆಗಳೆಲ್ಲ ತುಂಬಾ ಸವಕಳಿ ಆಗಿರ್ತವೆ. ಮತ್ತು ಇವಾಗ ಏನಾದರೂ ಅವರೆಲ್ಲರೂ ಒಂದು ಸ್ವಲ್ಪ ಬಿದ್ದುಬಿಟ್ಟು ಮೂಳೆ ಏನಾದ್ರು ಫ್ರ್ಯಾಕ್ಚರ್ ಆದರೆ ಆಗ ಅವರಿಗೆ ಬೇಗ ಹುಷಾರಾಗೋದಿಲ್ಲ. ಅವರಲ್ಲಿ ಏನಾದ್ರು ವಿಟಮಿನ್ ಡಿ ಕೊರತೆ ಏನಾದ್ರು ಇತ್ತು ಅಂದರೆ ಅವರಿಗೆ ತುಂಬಾ ಲೇಟಾಗಿ ಫ್ರ್ಯಾಕ್ಚರು ಸರಿಯಾಗಬೇಕಾಗುತ್ತೆ. ಹಾಗಾಗಿ ಇವರಿಬ್ಬರಿಗೂ ಕೂಡ ವಿಟಮಿನ್ ಡಿ ತುಂಬಾ ಅವಶ್ಯಕವಾಗಿ ಬೇಕೇ ಬೇಕು. ತುಂಬ ಹೆಚ್ಚಾಗೂ ವಿಟಮಿನ್ ಡಿ ನಮ್ಮ ದೇಹದಲ್ಲಿ ಇರಬಾರ್ದು, ತುಂಬ ಕಮ್ಮಿನೂ ಆಗಬಾರ್ದು. ಒಂದು ಮೀಡಿಯಮ್ ಲೆವೆಲಲ್ಲಿ ನಮಗೆ ವಿಟಮಿನ್ ಡಿ ನಾನು ಆವಾಗಲೇ ಹೇಳಿದ್ನಲ್ಲ 40ರಿಂದ 50 ನ್ಯಾನೋಗ್ರಾಮ್ ಪರ್ ml ಅಷ್ಟು ಇದ್ದರೆ ನಮ್ಮ ದೇಹಕ್ಕೆ ಸಾಕಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಟಮಿನ್ ಡಿ ನಮಗೆ ಎಷ್ಟಿರಬೇಕು, ವಿಟಮಿನ್ ಡಿ ಕಮ್ಮಿ ಆದರೆ ನಮಗೆ ಯಾವೆಲ್ಲ ಸಿಂಪ್ಟಮ್ಸ್ ನಮ್ಮ ದೇಹ ನಮಗೆ ತೋರಿಸುತ್ತೆ, ಹಾಗೆ ವಿಟಮಿನ್ ಡಿನ ನಾವು ಏನನ್ನು ತೊಗೊಳೋದ್ರ ಮೂಲಕ ಸರಿ ಮಾಡ್ಕೊಬೋದು ಅನ್ನೋದನ್ನು ಇಷ್ಟು ಪಾಯಿಂಟ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕವರ್ ಮಾಡಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಒಳ್ಳೊಳ್ಳೆ ವಿಡಿಯೋಗೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ನಾನು ಅಷ್ಟು ಒಳ್ಳೆಯ ಕಂಟೆಂಟ್ ನಿಮಗೆ ಕೊಡ್ತಾ ಹೋಗ್ತೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.